ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ ರೀ. ನಾನು ಸಿರಿ ಅಂತ ರೀ. ಒಂದು ಹೊಸ ಪ್ರೊಫೈಲ್ ತೊಗೊಂಡು ಬಂದೀನಿ ರೀ. ಈ ಪ್ರೊಫೈಲ್ ಮಾತ್ರ ತುಂಬ ಸಖತ್ತಾಗೈತಿ. ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ರೀ. ಹಾಗಾಗಿ ವಿಡಿಯೋನ ಮೇಲಕ್ಕೆ ಎತ್ತಲಿಕ್ಕೆ ಹೋಗಬೇಡ್ರಿ, ಕೊನೆ ತನಕ ನೋಡ್ರಿ. ಲಾಸ್ಟಲ್ಲಿ ನಿಮ್ಗೇನು ಅನಿಸುತ್ತೋ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ. ಬನ್ನಿರಿ ಇವ್ರ ಪರಿಚಯ ಮಾಡ್ಕೊಳ್ಳೋಣಂತ. ಇವ್ರ ಹೆಸರು ದಾಮಿನಿ ಅಂತಾರಿ. ಇವ್ರ ಊರು ಬೆಂಗಳೂರು ಅಂತ್ರಿ. ಇವ್ರ ವಯಸ್ಸು 35 ವರ್ಷ ಅಂತ ಹೇಳ್ಕೊಂಡಿದ್ದಾರ್ರಿ. ಕಾಚ ಹಾಕುವ ಅಭ್ಯಾಸ ಇಲ್ಲ, ಅದಕ್ಕೆ ಗಾಳಿಗೆ ಬಿಟ್ಟೀನಿ ಅಂತ ಹೇಳ್ಯಾರಿ. ಗಂಡ ಕೇಯುವ ಚಟವಿಲ್ಲ ಅಂತ ಹೇಳ್ಕೊಂಡಿದ್ದಾರಿ. ಆಸ್ತಿ ಗಂಡ ಸಿಕ್ಕಾಪಟ್ಟೆ ಆಸ್ತಿ ಮಾಡಿದಾನಂತ್ರಿ. ಮಕ್ಕಳು 2 ಹೆಣ್ಣು ಮಕ್ಕಳು ಇದಾವೆ ಅಂತ ಹೇಳ್ಕೊಂಡಿದ್ದಾರ್ರಿ. ನೋಡ್ರಿ, ಇದು ಇಷ್ಟು ದಾಮಿನಿ ಅವರಿಗೆ ಸಂಬಂಧಪಟ್ಟ ಸಂಪೂರ್ಣ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿದ್ದಾರ್ರಿ. ದಾಮಿನಿ ಅವರು ಹೇಳಿದಾರ್ರಿ, ನೋಡುವುದಕ್ಕೆ ವರ ಹೆಂಗಿರಬೇಕು ಅಂತ. ನೀವು ಎತ್ತರದಲ್ಲಿ ನೋಡುವುದಕ್ಕೆ ಸ್ವಲ್ಪ ಕುಳ್ಳವಾಗಿ ಕಂಡರೂ ಪರವಾಗಿಲ್ಲ, ನಾನು ನಿಮ್ಮನ್ನು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತೀನಿ. ಗೂಟದ ವಿಚಾರಕ್ಕೆ ಬಂದರೆ ಮಾತ್ರ ಕನಿಷ್ಠ 6 ಇಂಚು ಉದ್ದವಾದರೂ ನಡೆಯುತ್ತೆ. ಇಲ್ಲ ಅಂದರೂ ಸಮಸ್ಯೆ ಏನೂ ಆಗಲ್ಲ, ಸರಿಯಾಗಿ ಮಾಡಿದರೆ. ನಾನು ಕರೆಯುವ ಮುಂಚೆ ಮನೆ ಹತ್ತಿರ ನೀವು ಬಂದು ಕಾಯಬೇಕು, ಅದು ಒಂದು ಆಸೆ ಇದೆ ನನಗೆ. ಅಂದರೆ ರೀ, ನೀವು ನೋಡುವುದಕ್ಕೆ ಕುಳ್ಳಗಂದ್ರೆ ಸಣ್ಣ ಇದ್ರೂ ನಡೆಯುತ್ತಾ ಅಂತ ಹೇಳ್ಕೊಂಡಿದ್ದಾರೆ. ಸಣ್ಣಗ ಗಿಡ್ಡಗ ಅಂತಾರಲ್ಲ ನೋಡ್ರಿ, ನಮ್ಮ ಉತ್ತರ ಕರ್ನಾಟಕ ಸೈಡ ಕುಳ್ಳ ಅಂತಾರಲ್ರಿ, ಅದು ಹಾಗಿದ್ರೂ ನಡೀತದ, ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂತ ದಾಮಿನಿ ಅವ್ರು ಹೇಳ್ಯಾರಿ. ಅಂದರೆ ನಿಮ್ಮ ಊಟದ ವಿಚಾರಕ್ಕೆ ಬಂದ್ರೆ ಕನಿಷ್ಠ ಪಕ್ಷ 6 ಇಂಚ್ ಮೇಲೆ ಇದ್ರೂ ನಡೆಯುತ್ತಾ, 6 ಇಂಚು ಕೆಳಗಿದ್ರೂ ನಡೆಯುತ್ತಾ, ಸರಿಯಾಗಿ ಮಾಡಿದ್ರೆ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ಅವಳು ಕರೆಯುವುದಕ್ಕೆ ಮುಂಚೆನೇ ನೀವು ಅವ್ರ ಮನೆ ಹತ್ರ ಕಾಯ್ತಾ ನಿಂತಿದ್ರೆ ಅದೊಂದು ಆಸೆ ಅದಂತ್ರಿ ಅವರಿಗೆ. ಪ್ಲೀಸ್ ಹೋಗಿ ಅವ್ರ ಮನೆ ಹತ್ರ ಕಾಯ್ತಾ ನಿಂತ್ಕೊಳ್ರಿ. ಇದು ಎಷ್ಟು ನೋಡುವುದಕ್ಕೆ ವರ ಹೆಂಗಿರಬೇಕು ಅಂತ ದಾಮಿನಿ ಅವರು ಹೇಳ್ಕೊಂಡಿದ್ದಾರೆ. ನನ್ನಿಂದ ಸಿಗುವ ಸವಲತ್ತುಗಳು ಹೀಗಿದ್ದಾವೆ ನೋಡಿ ಅಂತ ದಾಮಿನಿ ಅವರು ಹೇಳ್ಕೊಂಡಿದ್ದಾರೆ. ನನ್ನ ಮನೆಗೆ ನೀವು ಬರುವುದಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಹೇಳಿಕೊಳ್ಳಬಹುದು. ನನ್ನ ಕೈಲಿ ಇದ್ದಷ್ಟು ಕೊಟ್ಟು ಸಹಾಯವನ್ನು ಮಾಡುತ್ತೇನೆ. ಸಾಕಾಗಿಲ್ಲ ಅಂದರೆ ನನ್ನ ಬಳಿ 250 ಗ್ರಾಂ ಚಿನ್ನವಿದೆ, ಅದನ್ನು ನಿಮಗೆ ಕೊಡ್ತೀನಿ. ಅದನ್ನು ತೆಗೆದುಕೊಂಡು ಗಿರವಿ ಇಟ್ಟು ಅದರಿಂದ ಬಂದ ಹಣವನ್ನು ತೆಗೆದುಕೊಂಡು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ನೀವು ಒಂದು ವೇಳೆ ನನಗೆ ಮೋಸ ಮಾಡುವ ಮನೋಭಾವ ಇದ್ದರೆ ಮೊದಲಿಗೆ ಹೇಳಿ, ನಾನು ಸುಮ್ಮನೆ ಆಗ್ಬಿಡ್ತೀನಿ. ಅಂದರೆ ರೀ, ಇವ್ರ ಮನೆಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ಏನಾದರೂ ಸಮಸ್ಯೆ ಇತ್ತು ಅಂದರೆ ಇವ್ರ ಹತ್ರ ಹೇಳ್ಕೊಬೇಕ್ರಿ. ಅವರು ಕೈಲಾದಷ್ಟು ಸಹಾಯ ಮಾಡ್ತಾರ್ರಿ. ಅದು ಸಾಕಾಗಿಲ್ಲ ಅಂದರೆ ಅವ್ರ ಹತ್ರ 250 ಗ್ರಾಂ ಚಿನ್ನ ಅದಂತ್ರಿ, ಅದನ್ನು ಕೊಡ್ತಾರಂತ್ರಿ. ಅದನ್ನು ನೀವು ತೊಗೊಂಡು ಹೋಗಿ ಗಿರ್ವಿ ಇಟ್ಟು ಅಂದರೆ ಪತ್ತಾರ ಅಂಗಡಿಯಾಗ ಇಟ್ಟು ರೊಕ್ಕ ತೊಗೊಂಡು ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಬೇಕ್ರಿ. ಆಮೇಲೆ ನೀವೇನಾದರೂ ಆಕೆಗೆ ಮೋಸ ಮಾಡುವಂತಹ ಭಾವ ಇತ್ತು ಅಂದರೆ ಮೊದಲೇ ಹೇಳ್ಕೊಬೇಕು ಅಂತ ಹೇಳ್ಕೊಂಡಿದ್ದಾರೆ. ಹೊಸ ಕೆಲಸ ಮಾಡೋಕೆ ಮೊದಲು ಪ್ಲ್ಯಾನ್ ಮಾಡಿ, ನಂತರ ಕಷ್ಟ ಆಗಬಾರ್ದು. ಮೇಷರಾಶಿ, ವ್ಯಾಪಾರದಲ್ಲಿ ಲಾಭ ಸಾಧ್ಯತೆಗಳಿವೆ. ಫ್ಯಾಷನ್ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಲಾಭ ಇರಬಹುದು. ಮಕ್ಕಳಿಗೆ ಉಡುಗೊರೆ ಸಿಗಬಹುದು. ವೃಷಭ ರಾಶಿ, ನಿಮ್ಮ ಯೋಜನೆಗಳನ್ನು ಹಂಚಿಕೊಳ್ಳಬೇಡಿ. ವಾಹನ ನಿರ್ವಹಣೆಗೆ ಹಣ ಖರ್ಚಾಗುತ್ತೆ. ಉದ್ಯೋಗದಲ್ಲಿ ಜವಾಬ್ದಾರಿ ಹೆಚ್ಚುತ್ತದೆ. ಮಿಥುನ ರಾಶಿ, ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡಿ. ಸಂಗಾತಿಯು ನಿಮ್ಮೊಂದಿಗೆ ತುಂಬ ಸಂತೋಷದಿಂದ ಇರುತ್ತಾರೆ. ಕರ್ಕಾಟಕ ರಾಶಿ, ನಿಮ್ಮ ಅಭಿಪ್ರಾಯವನ್ನು ಜನರ ಮೇಲೆ ಹೇರಬೇಡಿ. ಕೆಲಸದಲ್ಲಿ ಕಷ್ಟ ಪಡೆಯಬೇಕಾಗುತ್ತದೆ. ಸಿಂಹ ರಾಶಿ, ಆರ್ಥಿಕ ಸ್ಥಿತಿ ಚೆನ್ನಾಗಿರುತ್ತೆ. ಶಿಸ್ತಿನಲ್ಲಿ ಕೊರತೆ ಉಂಟಾಗಬಹುದು. ಕುಟುಂಬದವರೊಂದಿಗೆ ಜಗಳ ಆಗಬಹುದು. ಕನ್ಯಾ ರಾಶಿ, ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿದ ಲಾಭ ಆಗುವುದು. ತುಲಾ ರಾಶಿ, ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ. ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ವೃಶ್ಚಿಕ ರಾಶಿ, ವ್ಯಾಪಾರ ಸಂಬಂಧಗಳ ಬಗ್ಗೆ ಕಾಳಜಿ ವಹಿಸಬೇಕು. ಮನೆಯ ವಿಷಯವನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಡಿ. ಧನುರಾಶಿ, ವ್ಯವಹಾರದಲ್ಲಿ ತಿಳುವಳಿಕೆ ಬೇಕು. ವ್ಯಾಪಾರ ಪಾಲುದಾರರೊಂದಿಗೆ ನಿಮ್ಮ ಸಂಬಂಧ ಬಲವಾಗಿರುತ್ತದೆ. ಮಕರ ರಾಶಿ, ಆಸ್ತಿ ಖರೀದಿ ಮತ್ತು ಮಾರಾಟದಿಂದ ನೀವು ಹಣ ಗಳಿಸಬಹುದು. ಕುಂಭರಾಶಿ, ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮೊದಲು ಯೋಚಿಸಿ. ಜೀವನ ಶೈಲಿಯಲ್ಲಿ ನೀವು ಕೆಲವು ಬದಲಾವಣೆ ಮಾಡಬೇಕು. ಮೀನರಾಶಿ, ಶಾಪಿಂಗ್ ಮಾಡಲು ಹೋಗಬೇಕಾಗಿ ಬರುತ್ತದೆ. ಕುಟುಂಬದ ಸದಸ್ಯರು ಸಲಹೆಗಳನ್ನು ತೆಗೆದುಕೊಳ್ಳಿ. ಇದಿಷ್ಟು ದಾಮಿನಿ ಅವರು
ಅವರಿಗೆ ಸಂಬಂಧಪಟ್ಟ ಸಂಪೂರ್ಣ ಬಯೋಡೇಟಾವನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ರೀ. ನಿಮ್ಗೇನಾದರೂ ಈ ದಾಮಿನಿ ಅವರ ಪ್ರೊಫೈಲ್ ಇಷ್ಟ ಆಯಿತು ಅಂತಂದ್ರಿ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಬಯೋಡೇಟಾ ನಿಮ್ಮ ನಂಬರ್ನ ಸೆಂಡ್ ಮಾಡಿರಿ. ಅವರ ನಿಮಗೆ ನೇರವಾಗಿ ಕರೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ನಾಳೆ ಮತ್ತೊಂದು ವಿಡಿಯೋದೊಳಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ರೀ ಧನ್ಯವಾದಗಳು ರೀ.